ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ಗೌಡ್. ಇತ್ತೀಚೆಗೆ ಹುಕ್ಕೇರಿ ಹೊಸ ಬಸ್ ನಿಲ್ದಾಣ ಬಹಳ ಫೇಮಸ್ ಆಗೈತಿ ನೋಡ್ರಿ. ಯಾಕಂತಿದ್ದೀರಾ? ಅಡ್ಡ ದಿಡ್ಡಿ ವಾಹನ ಸಂಚಾರಕ್ಕೆ ಅಡೆತಡೆ. ದಿನೇ ದಿನೇ ವಾಹನ ನಿಲುಗಡೆ ವ್ಯವಸ್ಥೆ ಹದಗೆಡುತ್ತಿದ್ರು ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹುಕ್ಕೇರಿ ಹೊಸ ಬಸ್ ನಿಲ್ದಾಣ ಸುಗಮ ಬಸ್ ಸಂಚಾರಕ್ಕೆ ಕಿರಿಕಿರಿ. ಈ ಸಮಸ್ಯೆ ಕೇಳೋರಿಲ್ಲ, ಹೇಳೋರಿಲ್ಲ. ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಬಸ್ ಸಂಚಾರಕ್ಕೆ ಅಡೆತಡೆ. ಬೇಕಂತಲೇ ವಾಹನ ನಿಲ್ಲಿಸಿ ದರ್ಪ ತೋರಿಸ್ತಿರೋ ಕಾರ ಮಾಲೀಕರು, ಬೈಕ್ ಸವಾರರು. ವಾಹನ ನಿಲುಗಡೆ ವ್ಯವಸ್ಥೆ ಹದಗೆಟ್ಟಿದ್ದು ಸಂಬಂಧಪಟ್ಟ ಇಲಾಖೆ ಕಾರ್ಯನಿರ್ವಹಣೆ ವಿಫಲಗೊಂಡಿದೆ ಎಂಬ ಆರೋಪ. ನಾಮಫಲಕವಿದ್ದರೂ ಬೇಕಾಬಿಟ್ಟಿ ಕಾರು, ಬೈಕ್ ನಿಲುಗಡೆ. ಇಂಥವರ ಮೇಲೆ ಕ್ರಮ ಯಾವಾಗ? ಬೇಕಾಬಿಟ್ಟಿಯಾಗಿ ಕಾರು ನಿಲ್ಲಿಸುವುದು ಬಸ್ಸಿಗಿಂತ ಇವುಗಳದ್ದೇ ದರ್ಬಾರ್ ನೋಡ್ರಿ. ಸಂಬಂಧಪಟ್ಟ ಇಲಾಖೆ ಕಣ್ಪುಚ್ಚಿ ಕುಳಿತಿದೆ ಅಂತ ಆರೋಪ ಕೇಳಿ ಬರುತ್ತಿದೆ. ರಸ್ತೆ ಸುರಕ್ಷತೆ ಮತ್ತು ಸಾರ್ವಜನಿಕರ ಅಮೂಲ್ಯ ಜೀವಗಳ ರಕ್ಷಣೆಗಾಗಿ ಸಂಚಾರಿ ನಿಯಮ ಪಾಲಿಸಬೇಕು. ಹೌದು, ಇದು ಸತ್ಯ ಕಣ್ರಿ. ಆದ್ರೆ ಬಸ್ ನಿಲ್ದಾಣದಲ್ಲಿ ಈ ಬಸ್ ಹೋಗಲು ಒಳ ಬರಲು ರಸ್ತೆನೇ ಇಲ್ಲದ ಹಾಗೆ ಮಾಡಿದ್ದಾರೆ. ಹಿಂಗಾದ ಹೆಂಗ್ ಹೇಳ್ರಿ? ಕೆಲವೊಂದಿಷ್ಟು ಮಹಾನ್ ಭಾವರು ದರ್ಪ ಕೂಡ ಹೆಚ್ಚಾಗೈತಿ. ಇದೇ ಅವನು ನಮ್ಮ ಅಂಗಡಿ ಮುಂದೆ ನಿಲ್ಲಿಸಿದ ಅಂದ್ರೆ ನಾನು ನಿಲ್ಸಾಮ ಅನ್ನೋರು ತುಂಬಾ ಜನ ಅಲ್ಲಿ ತಮ್ಮ ಕಾರು, ಬೈಕು ನಿಲ್ಲಿಸ್ತಾ ಇದ್ದಾರೆ. ಸಂಚಾರಕ್ಕೆ ಎಷ್ಟೇ ಅಡೆತಡೆಗಳಾದರೂ ನಾನು ಅಂದುಕೊಂಡಿದ್ದನ್ನ ಸಾಧಿಸೋ ಚಾಲಾಕಿಗಳು ಇಲ್ಲಿದ್ದಾರಪ್ಪ. ಹುಕ್ಕೇರಿ ಬಸ್ ನಿಲ್ದಾಣ ಸುತ್ತಲೂ ದ್ವಿಚಕ್ರ ವಾಹನ ಅಡ್ಡ ದಿಡ್ಡಿಯಾಗಿ ನಿಲ್ಲಿಸುತ್ತಿರುವುದರಿಂದ ಸಂಚಾರಿ ವ್ಯವಸ್ಥೆ ಸುಗಮಗೊಳಿಸಲು ಅಲ್ಲಿ ಸಿಬ್ಬಂದಿನೇ ಇಲ್ಲ. ಇತ್ತ ಯಾರು ತಲೆನೂ ಕೆಳಕೊಡಿಸ್ತಾ ಇಲ್ಲ. ಕೇವಲ ಸೋಮವಾರ ಸಂತೆಯ ದಿನದಂದು ಮಾತ್ರ ಒಬ್ಬರು ಹೀಗೋ ಹೀಗೆ ಕಾಣ್ತಾರೆ. ಕೆಲವು ಬಾರಿ ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾಮಫಲಕವಿದ್ರು ಇಲ್ಲಿ ಯಾರು ವಾಹನ ನಿಲ್ಲಿಸಬೇಡಿ ಅಂತ ಬೋರ್ಡ್ ಹಾಕಿದ್ರು ವಾಹನ ನಿಲ್ಲಿಸಿ ತಮ್ಮ ಉದ್ದಟತನ ತೋರುವ ಜನ ಹುಕ್ಕೇರಿ ಅದಾರ ಅಷ್ಟೇ. ಎಷ್ಟೋ ಬಾರಿ ಪೊಲೀಸರು ಜಾಗೃತಿ ಮೂಡಿಸಿದರು, ಡೋಂಟ್ ಕೇರ್. ಎಷ್ಟೇ ಫಲಕಗಳನ್ನು ಹಾಕಿದರೂ ನಿರ್ಲಕ್ಷಿಸಿ ನಿಯಮ ಉಲ್ಲಂಘನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನೊಮ್ಮೆ ಎಚ್ಚರಿಕೆಯ ಫಲಕ ಹಾಕಿ ಸಂಚಾರಿ ನಿಯಮ ತಪ್ಪಿದಲ್ಲಿ ಸಂಬಂಧಪಟ್ಟ ಇಲಾಖೆ ಇಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಹುಕ್ಕೇರಿ ಪಟ್ಟಣದ ಸಂಚಾರ ವ್ಯವಸ್ಥೆ ಅವ್ಯವಸ್ಥೆಯಾಗಿದ್ದು ನಿತ್ಯ ಪ್ರಯಾಣಿಕರು, ವಾಹನ ಸವಾರರು ಕಿರಿಕಿರಿ ಅನುಭವಿಸುವಂತಾಗಿದೆ. ಇಂಥವರ ಮೇಲೆ ಯಾಕ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಬಸ್ ಸಂಚಾರಕ್ಕೆ ಅಡೆತಡೆ. ಅಡ್ಡಾದಿಡ್ಡಿ ವಾಹನ ನಿಲ್ಲಿಸುವವರು ಕ್ಯಾರೆ ಎನ್ನದ ಬಸ್ ನಿಲ್ದಾಣದ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ. ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದ ಸಂಚಾರಕ್ಕೆ ಕಿರಿಕಿರಿ. ಬೇಕಂತಲೇ ವಾಹನ ನಿಲ್ಲಿಸಿ ದರ್ಪ ತೋರಿಸ್ತಿರೋ ಕಾರ್ ಮಾಲೀಕರು. ದಿನನಿತ್ಯ ವಾಹನ ನಿಲುಗಡೆ ವ್ಯವಸ್ಥೆ ಹದಗೆಡುತ್ತಿದ್ದು ಸಂಬಂಧಪಟ್ಟ ಇಲಾಖೆ ಕಾರ್ಯನಿರ್ವಹಣೆ ವಿಫಲಗೊಂಡಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನಾದರೂ ಕಾಲ ಮಿಂಚಿಲ್ಲ. ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರ ಆಗ್ರಹ. ರಾಮ್ಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.